ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಇವತ್ತಿನ ನನ್ನ ದಿನ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನಾನು ನನ್ನ ಮಗಳು ಇವತ್ತೊಂದು ಇಡೀ ದಿನ ನಾವಿಬ್ಬರು ಏನೇನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಎಲ್ಲರ ದಿನವೂ ಹೇಗೆ ಸ್ಟಾರ್ಟ್ ಆಗುತ್ತೋ ನಮ್ಮ ದಿನವೂ ಹಾಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ತಿಂಡಿನೂ ತಿಂದ್ವಿ. ಏನು ಸ್ಪೆಷಲಾಗಿ ಏನೂ ಇಲ್ಲ ತಿಂಡಿ, ಮಾಮೂಲಿಯಾಗಿ ಉಪ್ಪಿಟ್ಟು, ಮೊಸರು, ಸ್ವಲ್ಪ ಸಾಂಬಾರು ಮತ್ತು ನನ್ನ ಹಸ್ಬೆಂಡಿಗೋಸ್ಕರ ಟಿಫನ್ ಕೂಡ ರೆಡಿ ಮಾಡಿದ್ವಿ. ಟಿಫನಲ್ಲಿ ಏನಿಲ್ಲ, ಅನ್ನ ಮತ್ತು ಅವರೆಕಾಳು ಗಸಿ ಮತ್ತು ಸ್ವಲ್ಪ ಮೂಲಂಗಿ. ಹೊರಗಡೆ ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ವ, ಆದಷ್ಟು ಮನೆಯಲ್ಲಿ ನಾವು ಅಡುಗೆನ ಮಾಡಿ ತಿನ್ನಬೇಕು. ನಂತರ ಅವರು ಕೂಡ ಆಫೀಸ್ಗೆ ಹೊರಟರು. ನೋಡಿ ಅವಳು ಅವರಿಗೆ ಬಾಯಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತೇಳಿ. ಎಲ್ಲ ಮಕ್ಕಳು ಅವ್ರ ಅಪ್ಪಂದ್ರೆ ಹೊರಗಡೆ ಹೋಗಬೇಕಾದ್ರೆ ಅಳ್ತಾರೆ, ಹಠ ಮಾಡ್ತಾರೆ. ಇವಳು ಮಾತ್ರ ಖುಷಿಯಿಂದ ಅವ್ರಿಗೆ ಬಾಯಿ ಮಾಡಿ ಖುಷಿಯಿಂದ ಅವ್ರನ್ನ ಕಳಿಸ್ಕೊಡ್ತಾಳೆ. ಬಾಯಿ ಮಾಡೋದ್ರಲ್ಲೂ ತರಲೆ ಎಲ್ಲನೂ ಮಾಡ್ತಾಳೆ ಅವಳು. ನೋಡಿ, ಹೇಗೆ ಅಡ್ಡ ಬಿದ್ದು ಅವರಿಗೆ ಬಾಯಿ ಮಾಡ್ತಿದ್ದಾಳೆ ಅಂತೇಳಿ. ಅವ್ರು ಹೋಗೋದು ಕಾಣೋವರೆಗೂ ಅಲ್ಲೇ ನಿಂತ್ಕೊಂಡು ಬಾಯಿ ಮಾಡಿ ನಂತರ ನಾವು ಒಳಗಡೆ ಹೋಗಬೇಕು, ಇಲ್ಲಾಂದರೆ ಮತ್ತೆ ಅದಕ್ಕೂ ಹಠ ಮಾಡ್ತಾಳೆ. ಏನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆಲ್ಲ ಅವ್ರ ತಂದೆ ಅಂತಲೇ ಜಾಸ್ತಿ ಪ್ರೀತಿ, ಈ ಗಂಡು ಮಕ್ಕಳಿಗೆಲ್ಲ ಅವ್ರ ತಾಯಿ ಅಂದ್ರೆ ಜಾಸ್ತಿ ಪ್ರೀತಿ. ಹಾಗಂತ ಎಲ್ಲರೂ ಹೇಳ್ತಾರೆ. ನಮ್ಮ ಮನೇಲಿ ಕೂಡ ಅದೇ ನಡೆಯೋದು. ಅವಳಿಗೆ ನಾನು ಎಷ್ಟೇ ಇದ್ರೂ ಅವ್ರ ಪಪ್ಪ ಬಂದಮೇಲೆ ಅವ್ರ ಪಪ್ಪನೇ ಬೇಕು. ಹೊರಗಡೆ ಸ್ವಲ್ಪ ಕಸ ಗುಡಿಸೋಕಿತ್ತು ಅಂತೇಳಿ ನಾನು ಗುಡಿಸ್ತಾ ಇದ್ದೆ. ಅವಳು ನೋಡಿ ಕ್ಯಾಮ್ರಾ ಎಲ್ಲಿಟ್ಟಿದ್ದೀನೋ ಅದನ್ನು ತೊಗೊಂಡು ನಾನು ಎಷ್ಟು ಸಹ ಪದೇ ಅಲ್ಲಿ ಹೋಗಿಟ್ರು ಪದೇ ಆ ಫೋನ್ನ ತೊಗೊಂಡು ಓಡೋಡಿ ಹೋಗ್ತಾಳೆ. ಹಾಗೆ ನಾನು ಗುಡಿಸ್ತಾ ಇದ್ದೆ. ಅವಳಿಗೆ ಕಸ ಗುಡಿಸೋದು, ಈ ಕೆಲಸ ಮಾಡೋದು ಎಲ್ಲ ಅಂದರೆ ತುಂಬಾ ಇಂಟ್ರೆಸ್ಟ್ ಈಗಿಂದಾನೇ. ನಾಳೆ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ. ನಾನು ಕಸ ಗುಡಿಸಿದ್ರೆ ಆ ಕಸ ತೆಗಿಯೋದು ಇರುತ್ತಲ್ಲ, ಅದನ್ನು ಹಿಡ್ಕೊಂಡು ಇಡೀ ನಾನು ಹಿಂದಿಂದ ಸುತ್ತಾಡ್ತಾ ಇರ್ತಾಳೆ. ನೋಡಿ ಮತ್ತೆ ಫೋನ್ ತೊಗೊಂಡ್ಳು. ಮಕ್ಕಳನ್ನ ಕರ್ಕೊಂಡು ವೀಡಿಯೋ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಆಯಿತಾ. ನೋಡಿ ಮತ್ತೆ ಅಲ್ಲೊಂದು ಯಾವುದೋ ಇಡ್ಸುಡಿ ಬಿದ್ದಿತ್ತು, ಅದನ್ನು ತೊಗೊಂಡು ಅದರಲ್ಲಿ ಗುಡ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಗುಡಿಸಿ ಕಸ ಎಲ್ಲ ಒಂದು ಕಡೆ ಹಾಕಿದರೆ ಅವಳು ಆ ಕಸನೇ ಗುಡಿಸಿ ಎಲ್ಲ ಕಡೆನೂ ಮಾಡ್ತಾಯಿದ್ಲು. ಇವಳು ಮಾಡೋ ತರಲೆ ಒಂದೊಂದಲ್ಲ. ಒಟ್ಟಿನಲ್ಲಿ ಹೊರಗಡೆ ಆಡಬೇಕು, ಹೊರಗಡೆ ಇರಬೇಕು. ಅವಳಿಗೆ ರೂಮ್ ಒಳಗಡೆ ಕರ್ಕೊಂಡು ಬಂದರೆ, ಮನೆ ಒಳಗಡೆ ಆಡು ಅಂದರೆ ಅದೆಲ್ಲ ಅವಳಿಗೆ ಇಷ್ಟ ಆಗೋದಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಗುಡಿಸ್ಬೇಕು ಅನ್ನೋದು ನೋಡಿ, ಅವಳು ಯಾವ ಥರ ಕರೆಕ್ಟಾಗಿ ಗುಡಿಸ್ತಾಳೆ ಅಂದರೆ ಗ್ರೇಟ್ ಅಲ್ವಾ, ಇಷ್ಟು ಚಿಕ್ಕ ವಯಸ್ಸಿಗೆ. ಆ್ಯಕ್ಚುಲಿ ನಾವೆಲ್ಲ ನಮ್ಮ ಅಮ್ಮನ ಕೈಯಲ್ಲಿ ಬಯಸ್ಕೊಳ್ತಾ ಇದ್ವಿ ಮದುವೆಗೂ ಮುಂಚೆ ಕೆಲಸ ಮಾಡು ಅನ್ನೋದಕ್ಕೋಸ್ಕರ. ಬಟ್ ಈಗ ಏನು ಮಾಡೋದಕ್ಕಾಗೋದಿಲ್ಲ, ನಾವು ಮಾಡಲೇಬೇಕು. ಯಾಕಂದರೆ ನಮ್ಮನ್ನು ಬಿಟ್ಟು ಇಲ್ಲಿ ಬೇರೆ ಯಾರು ಮಾಡೋರಿಲ್ಲ. ಅದಕ್ಕೆ ನಾನು ಹೆಚ್ಚು ಅವಳು ಮಲ್ಕೊಂಡಿರುವಾಗಲೇ ಕೆಲಸ ಮಾಡ್ತೀನಿ ಒಂದು, ಇಲ್ಲಾಂದರೆ ಅವ್ರ ಪಪ್ಪ ಇರಬೇಕಾಗಿರೋ ಟೈಮಲ್ಲೇ ಇವಳನ್ನ ಅವ್ರ ಕೈಯಲ್ಲಿ ಕೊಟ್ಟು ಕೆಲಸ ಮಾಡ್ತೀನಿ ಒಂದು. ಅವಳನ್ನು ಕರ್ಕೊಂಡು ಕೆಲಸ ಮಾಡೋದಾದರೆ ನಂಗೆ ಡಬಲ್ ಕೆಲಸ. ನಾನು ಈ ಕಡೆ ಕ್ಲೀನ್ ಮಾಡಿದ್ರೆ ಅವಳು ಆ ಕಡೆ ಗಲೀಜು ಮಾಡ್ತಾಳೆ. ನೋಡಿ, ನಾನು ಬಾ ಸಾಕು ಒಳಗಡೆ ಹೋಗೋಣ, ಏನು ಮಾಡ್ತೀಯ ಇಲ್ಲಿ ಶೆಕೆ ಆಗುತ್ತೆ ಬಾ ಹೇಳಿದ್ರೆ ಬರಲ್ಲೇ ಇಲ್ಲ ಅವಳು. ಕೊನೆಗೂ ಅಲ್ಲಿಂದ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೋಗ್ತಾಳೆ. ಒಟ್ಟಿನಲ್ಲಿ ಆ ಇಡ್ಸುಡಿ ಅಂತೂ ಬಿಡ್ತಾ ಇರಲಿಲ್ಲ ಅವಳು. ಎಲ್ಲಿ ಹೋದರೂ ಆ ಇಡ್ಸುಡಿ ತೊಗೊಂಡೇ ಹೋಗೋದು, ಅದರಲ್ಲಿ ಆಡೋದು. ನನಗೆ ಅವಳ ಕಣ್ಣಿಗೆ ಏನಾರು ತಗ್ಸ್ಕೊಂಡ್ರೆ ಅಂತ ನನಗೆ ಭಯ. ಅವಳಿಗೆ ಭಯನಾ ಏನಿಲ್ಲ ಅವಳಿಗೆ. ಫೋನ್
ಫೋನ್ ಎಲ್ಲಾದರೂ ಇಟ್ಟರೆ ಸಾಕು, ಆ ಫೋನ್ ಮೇಲೇ ಗಮನ ಅವಳಿಗೆ. ಆ ಫೋನನ್ನೇ ನೋಡ್ತಾ ಇರೋದು, ಇಲ್ಲಾಂದರೆ ಆ ಫೋನನ್ನು ಹೋಗಿ ಒತ್ತೋಕೆ ನೋಡೋದು, ಆ ಫೋನ್ ಮುಂದೆ ಹೋಗೋದು, ಹೀಗೆ ಮಾಡ್ತಿರ್ತಾಳೆ. ಮತ್ತು ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಕುಡಿಸ್ಬೇಕು. ಮಕ್ಕಳಿಗೆ ಮಾತ್ರ ಅಲ್ಲ, ನಾವು ಕೂಡ ದಿನದಲ್ಲಿ ಒಂದು 3-4 ಲೀಟರ್ ನೀರನ್ನಾದರೂ ಕುಡಿಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಾವು 2 ಲೀಟರ್ ನೀರನ್ನಾದರೂ ಕುಡಿಬೇಕು. ಅವಳಿಗೆ ನಾನು ಹಾಯ್ ಮಾಡು, ಕ್ಲ್ಯಾಪ್ ಮಾಡು, ಮೂಗು ತೋರಿಸು ಅಂತೆಲ್ಲ ಕೇಳ್ತಾ ಇದ್ದೆ. ಅವಳು ಅದನ್ನೆಲ್ಲ ಬಿಟ್ಬಿಟ್ಟು ಆ ಫೋನ್ ತೊಗೊಳ್ಳೋದು, ಆ ಕ್ಯಾಮರಾ ಮುಂದೆ ಹೋಗೋದು, ಇದನ್ನೇ ಮಾಡ್ತಾಯಿದ್ಲು. ಆದಮೇಲೆ ಸ್ವಲ್ಪ ಮೋಕೆ ಬಂತು ಅವಳಿಗೆ. ಆದಮೇಲೆ ಮಧ್ಯಾಹ್ನ ಆಯಿತು ಅಂತೇಳಿ ನಾನು ಅವಳಿಗೆ ಊಟ ಮಾಡಿಸ್ದೆ. ಊಟ ಮಾಡಬೇಕಾದ್ರೆ ಏನು ಅವಳು ಒಂದೇ ಕಡೆ ಕೂತ್ಕೊಂಡು ಸುಮ್ಮನೆ ಊಟ ಮಾಡೋಳಲ್ಲ. ಕೆಲವು ಸಲ ಒಳಗಡೆ ಕುರ್ಚಿಲಿ ಕೂರಿಸಿ ಅವಳದೇ ಕುರ್ಚಿ ಇದೆ, ಅದರಲ್ಲಿ ಕೂರಿಸಿ ಊಟ ಮಾಡಿಸ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಹೊರಗಡೆ ಅಲ್ಲಿ ಬಾಲ್ಕನಿ ಇದೆಯಲ್ಲ, ಅಲ್ಲಿ ಕೂರಿಸಿ ಸ್ವಲ್ಪ ಊಟ ಮಾಡಿ, ಒಳ್ಳೆ ಗಾಳಿನೂ ಬರ್ತಿರುತ್ತೆ, ಹೊರಗಡೆ ನೋಡ್ಕೊಂಡು ಊಟ ಮಾಡ್ತಾಳೆ ಅಂತ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸ್ವಲ್ಪ ಅದು ಇದು ತರಲೆ ಮಾಡ್ತಾಳೆ, ಬಟ್ ಊಟ ಮಾಡ್ತಾಳೆ. ಊಟ ಮಾಡ್ತಾನು ಮೂಗು ಎಲ್ಲಿದೆ, ಕಣ್ಣೆಲ್ಲಿದೆ ಹೇಳ್ತಾ ಇದ್ದೆ. ಅವಳು ದೂರದಿಂದ ಎತ್ಕೊಂಡು ಅವಳಿಗೆ ಕಣ್ಣು ಮೂಗು ಎಲ್ಲಿದೆ ಅಂತ ಕೇಳಿದರೆ ಅವಳ ಮುಖದಲ್ಲಿ ಅವಳು ತೋರಿಸಲ್ಲ, ನಮ್ಮ ಮುಖದಲ್ಲಿ ಎಲ್ಲಿ ಕಣ್ಣು ಮುದೆ, ಎಲ್ಲಿ ಮೂಗಿದೆ ಅದನ್ನು ತೋರಿಸ್ತಾಳೆ ಅವಳು. ಮಕ್ಕಳಿಗೆ ಊಟ ಮಾಡ್ಸೋಕೆ ಹೋದರೂ ಕಾಟ ಕೊಡ್ತಾರೆ, ಬಟ್ಟೆ ಹಾಕೋದಕ್ಕೆ ಹೋದರೂ ಕಾಟ ಕೊಡ್ತಾರೆ, ನೀರು ಕುಡಿಯೋದಕ್ಕೂ ಕಾಟ ಕೊಡ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಏನಾದರೂ ಮಾಡಿಸ್ಬೇಕು ಅನ್ನುವಷ್ಟರಲ್ಲಿ ನಮಗೆ ಸುಸ್ತಾಗಿ ಹೋಗಿರುತ್ತೆ. ನೋಡಿ ಎಷ್ಟು ತಂಟೆ ಮಾಡ್ತಾಳೆ ಅಂದರೆ ಅವಳು. ನಾನು ಬಾಗ್ಲು ಹಾಕೋತೀನಿ ಅಂದರೆ ಪಟ್ಟ ಒಳಗಡೆ ಬರ್ತಾಳೆ, ಬಾಗ್ಲು ಓಪನ್ ಮಾಡಿದ್ರೆ ಹೊರಗಡೆ ಓಡ್ತಾಳೆ. ಅವು ಮಾಡ್ತಾ ನನ್ನ ಬಚ್ಚಿಟ್ಕೊಂಡ್ರೆ ಬಂದು ನನ್ನ ಹೆದರಿಸ್ತಿರ್ತಾಳೆ ನೋಡಿ ಬೇಕಿದ್ರೆ. ಆದರೆ ಹೆದರಿಸಿದ ಮೇಲೆ ಆ ಡೋರ್ನ ಮಾತ್ರ ಹಾಕೋದು, ಹೇಳಬೇಕನ್ನೋದೇ ಇಲ್ಲ. ಮೇನ್ ಡೋರ್ ಓಪನ್ ಇದ್ದರೆ ಹೋಗಿ ಅವಳೇ ಹಾಕೋದು. ಇನ್ನೊಂದು ರೂಮಲ್ಲಿ ಹೋಗಿ ಇನ್ನೊಂದು ರೂಮ್ ಬಾಗ್ಲು ಹಾಕೋತೀನಿ, ಓಡ್ಕೊಂಡು ಬಂದು ಮತ್ತೆ ಹೆದರಿಸ್ತಾಳೆ ನನ್ನನ್ನು. ಹೆದರಿಸಿ ಮತ್ತೆ ಖುಷಿ ಅವಳಿಗೆ ನಗೋದು. ಇಬ್ಬರು ಸೇರ್ಕೊಂಡು 11 ಗಂಟೆವರೆಗೂ ಆಡಿದ್ಮೇಲೆ ಅವಳಿಗೂ ನಿದ್ದೆ ಬಂತು. ಆಯ್ತಪ್ಪ ನಿದ್ದೆ ಬಂದರೆ ಮಲ್ಕೋ ಅಂತೇಳಿ ಜೋಳಿಗೆಗೆ ಹಾಕಿ ತೂಗಿದ್ರೆ ಅವಳು ಮಲ್ಕೊಳ್ಳೋವಳ ನನ್ನೇ ಮಲಗಿಸೋಳು. ತುಂಬ ಹೊತ್ತು ತೂಗಿ ನನಗೂ ಸಾಕಾಯಿತು. ಸುಮ್ಮನೆ ಮಲ್ಕೊಳ್ತಾನೆ ಇರಲಿಲ್ಲ. ಅದರಲ್ಲಿ ಉಲ್ಟಾ ಬೀಳೋದು, ಅದರಲ್ಲಿ ಕೂತ್ಕೊಳ್ಳೋದು, ಅದರಲ್ಲಿ ನಿಂತ್ಕೊಳ್ಳೋದು, ಇಲ್ಲಾಂದರೆ ಮಾತಾಡೋದು, ನನ್ನನ್ನು ನೋಡಿ ನಗೋದು. ನಿದ್ದೆ ಬಂದರೆ ಮಲ್ಕೊಳ್ಳೋದೇ ಇಲ್ಲ ಅವಳು ಬೇಗ. ತೂಗಿ ನನಗೂ ತುಂಬ ಹೊತ್ತು ತೂಗಿದೆ, ಸಾಕಾಗೋಯ್ತು. ಮತ್ತು ಕೊನೆಗೂ ಮಲ್ಕೊಂಡ್ಳು ಮೇಡಮ್. ಒಂದು 11:30-12 ಗಂಟೆ ಹತ್ರ ಆಗ್ತಾ ಬಂದಿತ್ತು. ಆದಮೇಲೆ ಅವಳು ಮಲಗಿಸಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಬಟ್ಟೆ ಒಗೆಯೋದು, ನೀರು ತುಂಬಿಸೋದು, ಕೆಲವೊಂದು ಕೆಲಸಗಳೆಲ್ಲ ಇತ್ತು. ನಾನು ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಎಲ್ಲದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸಿದ್ರೆ ನಿಮಗೂ ನೋಡೋರಿಗೂ ಅಷ್ಟು ಇಂಟ್ರೆಸ್ಟ್ ಆಗೋದಿಲ್ಲ. ಏನು ಇವಳು ಎಲ್ಲನೂ ತೋರಿಸ್ತಾಳಲ್ಲ ಅಂತ ಅಂದ್ಕೊಳ್ತೀರ. ಮತ್ತು ಸಣ್ಣ ಪುಟ್ಟ ಕೆಲಸಗಳು ಮನೇಲಿ ಇದ್ದೇ ಇರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಯಾರೂ ಮಾಡದೇ ಇರೋದನ್ನೇ ನಾನು ಮಾಡ್ತಾಯಿಲ್ಲ. ಎಲ್ಲರ ಮನೇಲಿ ಮಾಡೋ ಕೆಲಸಗಳೇ ನಮ್ಮ ಮನೇಲೂ ನಾನು ಮಾಡೋದು. ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ನಾನು ಊಟ ಮಾಡಿ ಸ್ವಲ್ಪ ರೆಸ್ಟೆಲ್ಲ ಮಾಡಿ ಕುತ್ಕೊಂಡಿದ್ದೆ. ಆದಮೇಲೆ ಎದ್ಮೇಲೆ ಸ್ವಲ್ಪ ಹೊತ್ತು ಆಗಲೇ ಎದ್ದಿರ್ತಾಳಲ್ಲ, ಸ್ವಲ್ಪ ಎದ್ದ ತಕ್ಷಣ ಏನು ಕಿರಿಕಿರಿ ಎಲ್ಲ ಮಾಡೋದಿಲ್ಲ ಅವಳು. ಆದರೂ ಸ್ವಲ್ಪ ನಿದ್ದೆಯಲ್ಲಿರ್ತಾರಲ್ಲ ಅಂತೇಳಿ ನಾನು ಸ್ವಲ್ಪ ಆಚೆ ಈಚೆ ಎತ್ಕೊಂಡು ಓಡಾಡ್ತಾ ಇದ್ದೆ. ಆಚೆ ಈಚೆ ಕರ್ಕೊಂಡು ಹೋಗ್ತಾ ಇದ್ರು ಕೂಡ ಅವಳು ಫೋನ್ ಎಲ್ಲಿಟ್ಟಿದ್ದೀವೋ ಆ ಕಡೆನೇ ಅವಳದು ಗಮನ. ಅವಳು ಈಗ ಅಂತಲ್ಲ, ಸಣ್ಣವಳಿರ್ಬೇಕಾದ್ರೂ ಹಾಗೆ ಸ್ವಲ್ಪ ಏನಾದರೂ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ವಿಡಿಯೋ ಎಲ್ಲ ಆನ್ ಮಾಡಿದರೆ, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅವಳು ಏನೂ ಮಾಡ್ತಿರಲಿಲ್ಲ. ಸುಮ್ಮನೆ ಆ ಫೋನ್ ಕ್ಯಾಮ್ರಾ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡು ಬಿಡ್ತಾಯಿದ್ಲು. ಹಾಗಾಗಿ ಹೈಯೆಸ್ಟ್ ಅವಳದು ಚಿಕ್ಕವಳು ಇರ್ಬೇಕಾದ್ರೆ ಅವಳು ಅದು ಆಟ ಆಡಿದ್ದು ಅದು ಇದು ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಆಗ್ತಾನೇ ಇರಲಿಲ್ಲ. ಅವಳಿಗೆ ಗೊತ್ತಿಲ್ಲದೆ ಎಲ್ಲಾದರೂ ಕೂತ್ಕೊಂಡು ನಾವು ಮಾಡಬೇಕಾಗಿತ್ತು. ಅದೇ ಟೈಮಿಗೆ ಸಂಜೆ ಆಯಿತು. ಸಂಜೆ ಸ್ವಲ್ಪ ಚಹಾ ಕಾಫಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಚಹಾ ಮಾಡಿಕೊಂಡೆ. ನಾನು ಹೆಚ್ಚಾಗಿ ಚಹಾ ಮತ್ತು ಕಾಫಿನ ಬೆಲ್ಲದಲ್ಲಿ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ, ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಅದು ಅಷ್ಟು ಒಳ್ಳೆಯದಲ್ಲ. ದೊಡ್ಡವರಿಗೂ ಬಿಡಬೇಕು, ಒಳ್ಳೆಯದು, ಆದರೆ ಅಲ್ಲಿ ಕಂಪ್ಲೀಟಾಗಿ ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ನಾವು ರಾತ್ರಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿದ್ವಿ. ಊಟ ಆದಮೇಲೆ ಹೇಗಿದ್ದರೂ ನಾಳೆ ಶುಕ್ರವಾರ ಇರೋದ್ರಿಂದ ಇವತ್ತೇ ದಿನಾಲೂ ನಾನು ರಾತ್ರಿ
ಪಾತ್ರೆ ತೊಳೆದು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತೇನೆ. ಯಾಕಂದರೆ ಬೆಳಿಗ್ಗೆ ಇದ್ದಾಗ ಕಿಚನ್ ನೋಡಬೇಕಾದ್ರೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಇಲ್ಲಾಂದರೆ ಆ ಸಿಂಕಲ್ಲಿ ಒಂದಿಷ್ಟು ಪಾತ್ರೆ ತುಂಬ್ಕೊಂಡಿರೋದು, ಆ ಗ್ಯಾಸ್ ಎಲ್ಲ ಒಂಥರ ಮಿಸ್ಸಿ ಆಗಿರೋದು, ಆ ಥರ ಆದರೆ ಬೆಳಿಗ್ಗೆ ಮೂಡ್ ಅಷ್ಟು ಚೆನ್ನಾಗಿರೋದಿಲ್ಲ. ಒಂಥರ ಎಲ್ಲ ಕ್ಲೀನ್ ನೀಟ್ ಇದ್ದರೆ ನಮಗೂ ಅಡುಗೆ ಮನೆಗೆ ಹೋದ ತಕ್ಷಣ ಏನಾದರೂ ಕೆಲಸ ಮಾಡೋದಕ್ಕೆ ಖುಷಿ ಬರುತ್ತೆ. ಇದಾಗಿತ್ತು ಇವತ್ತಿನ ನಮ್ಮ ದಿನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.